ಅದು ಒಬ್ಬರಿಗೆಲ್ಲ ಅನೇಕರು ಅದು ಮಾರ್ನಿಂಗ್ ಕ್ಲಾಸ್ ಇದ್ದಾಗ ಶನಿವಾರ ಲೇಟು ಇವ್ರು 24 ಕಿಲೋಮೀಟರ್ ಬರೋ ಶಾಲೆಗೆ. ಬೆಳಗ್ಗೆ ಹೊತ್ತಾರೆ ಅವ್ರಿಗೆ ಬಸ್ ಸಿಗ್ತಿರಲಿಲ್ಲ, ನರಸೀಪುರದಿಂದ ಬರೋ ಬಸ್ಸು, ಸೈಕಲ್ ಏನೋ ಮಾಡ್ಕೊಂಡ್ ಬರೋರು. ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಕೆಲವು ರೊಟೀನ್ಸ್ ಎಲ್ಲ ಇತ್ತಂತೆ, ನೀವು ಆ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಶಾಲೆಗೆ ಹೋಗ್ಬೇಕಾಗಿತ್ತಂತೆ. ನಾನು ಮೊದಲು ಸ್ವಲ್ಪ ದಿನ ಊರಿಂದ ಬರ್ತಿದ್ದೆ, ಆಮೇಲೆ ಮೈಸೂರಿನಲ್ಲೇ ಅವರು KR ಮಿಲ್ ಕೆಲಸ ಮಾಡ್ತಿದ್ದೆ, ನಮ್ಮ ದೊಡ್ಡಪ್ಪನ ಮಗನೂ. ಅವ್ರ ಮನೇಲಿ ಇದ್ಕೊಂಡು NR ಮೊಹಲ್ಲದಿಂದ ಬರ್ತಾ ಇದ್ದೆ. ಆಮೇಲೆ ಅಲ್ಲಿಂದ ನಡ್ಕೊಂಡ್ ಬರುವೆ NR ಮೊಹಲ್ಲದಿಂದ ವಿದ್ಯಾವರ್ಧಕ ಹೈಸ್ಕೂಲ್ಗೆ. ಪಾಪ ಒಳ್ಳೆ ಮೇಷ್ಟ್ರಿಗಳಿದ್ರು ಆಗ ವಿದ್ಯಾವರ್ಧಕ ಹೈಸ್ಕೂಲ್. ಅಷ್ಟು ಜನ ಮೇಷ್ಟ್ರಿಗಳು, MER, MEGK, KRS, ಇವರು ಪಾಪಣ್ಣವರು, ಇದೆಲ್ಲರೂ ಬಹಳ ಒಳ್ಳೆ ಮೇಷ್ಟ್ರಿಗಳಿದ್ರು. ಇವ್ರ ಜೊತೆಗೆ ನಾರಾಯಣಗೌಡ ಅಂತ ಹೇಳಿ ಇವರು ಡಾಕ್ಟರ್ ಮೆಡಿಕಲ್ ಇದ್ರು. ನನಗಿಂತ ಒಂದು ವರ್ಷ ಸೀನಿಯರ್ ಅವ್ರು, ನಮ್ಮೂರವನು ನಾರಾಯಣ ಅಂತ ಹೇಳಿ ಅದೇ ಹೈಸ್ಕೂಲ್ ನಲ್ಲಿ ಓದ್ತಾ ಇದ್ದ. ಅವನು MBBS ಸೇರ್ಕೊಂಡ್ಬಿಟ್ಟ. ನಮ್ಮ ಅಪ್ಪನಿಗೆ ನನಗೂ ಡಾಕ್ಟರ್ ಮಾಡ್ಬೇಕು ಅಂತ ಅವ್ರಿಗೆ ಆಸೆ. ಅವ್ರು ಬಹಳ ಆಸೆ ಬಿಟ್ಟಿರುತ್ತೆ. ನನಗೆ PUC ನಲ್ಲಿ ಮಾರ್ಕ್ಸ್ ಬರ್ಲಿಲ್ಲ ಸಾಕಷ್ಟು. ಸರಿ. ಹಾಗಾಗಿ ನನಗೆ ಐ ಕುಡ್ ನಾಟ್ ಗೆಟ್ ದಿ ಸೀಟ್. ರೈಟ್. ಐ ಕುಡ್ ನಾಟ್ ಗೆಟ್ ದಿ ಅಡ್ಮಿಷನ್ ಮೆಡಿಕಲ್ ಕಾಲೇಜ್ಗೆ. ಸೊ ಹಾಗೆ BSc ಓದ್ಬೇಕಾಗಿ ಬಂತು. ಹಾಗಾಗಿ ನಮ್ಮ ಅಪ್ಪ ಸ್ವಲ್ಪ ಕೋಪಿಸ್ಕೊಬಿಟ್ಟಾಗ ಆ ನಾರಾಯಣ ಅಂತೀವ್ ನಾವು ಮೆಡಿಕಲ್ ಕಾಲೇಜಿಗೆ ಸೇರ್ಕೊಂಡ್ರೆ ನಿನ್ ಕಲ್ ಆಗ್ಲಿಲ್ವಲ್ಲ ಅಂತ ಬೈತಿದ್ದ ನನಗೆ ಬಹಳ. ಒಳ್ಳೇದು ಸರ್. ಆಗ ಓದೋದು ಬಿಟ್ಟು ಆಟ ಆಡೋದು ಬಿಟ್ರೆ ಬೇರೆ ಏನು ಇರ್ತಿರ್ಲಿಲ್ಲ. ಆ ಓದಬೇಕು ಅಂತಕ್ಕಂಥ ಮನದಾಸೆ ಇದೆಯಲ್ಲ, ಓದ್ಲೇಬೇಕು, ನಾನು ಏನಾದ್ರು ಆಗ್ಲೇಬೇಕು ಅಂತಕ್ಕಂಥದ್ದು ನನಗೆ ಮೊದಲಿಂದಲೂ ಕೂಡ ಅದಿತ್ತು. ಹಾಗಾಗಿ ಎಷ್ಟೇ ತೊಂದರೆಗಳಿದ್ರು ಕೂಡ ಅದನ್ನು ಸಹಿಸ್ಕೊಂಡು ಓದ್ತಕ್ಕಂಥದನ್ನ ಮಾಡ್ತಾ ಇದ್ದೆ. ವ್ಯಾಕರಣದಲ್ಲಿ ಆಗ್ಲೂ ನೀವು ಎಕ್ಸ್ಪರ್ಟ್ ಆಗಿದ್ದಿರ್ಬೇಕು ಅನ್ಸುತ್ತೆ. ಮೊನ್ನೆ ನೀವು ಮಾತಾಡಿದ್ ಕೇಳಿದ್ವಿ ನಾವು, ಬಹಳ ಖುಷಿ ಆಯ್ತು ನಮಗೆ. ಸಂಧಿಗಳ ಬಗ್ಗೆ ಒಬ್ರು ಮೇಷ್ಟ್ರು ಈಶ್ವರಾಚಾರ್ಯ ಅಂತ ಒಬ್ರು ಮೇಷ್ಟ್ರು ಇದ್ರು, ಅವ್ರಿಗೆ ಕಾಲವಾಗ್ಬಿಟ್ಟಿದ್ದಾರೆ. ಅವರು ಪ್ರೈಮರಿ ಸ್ಕೂಲ್ ಅಂದ್ರೆ ಮಿಡ್ಲ್ ಸ್ಕೂಲ್ ನಲ್ಲಿ ವ್ಯಾಕರಣ ಹೇಳ್ಕೊಡ್ತಿದ್ರು. ಈ ಸಂಧಿ, ಸಮಾಸ, ಕನ್ನಡ ಅಕ್ಷರಗಳು, ಇವುಗಳ ಬಗ್ಗೆ ಎಲ್ಲ, ಅಕ್ಷರಮಾಲೆ ಬಗ್ಗೆ ಎಲ್ಲ ಹೇಳೋರು. ಅವತ್ತು ಹೇಳೋದು ಇವತ್ತಿಗೂ ಕೂಡ ಅಚ್ಚಳಿದೆ ಉಳ್ಕೊಳ್ತಕ್ಕಂಥ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಅವ್ರಿಗೆ ನಮಗೆ ಹೇಳ್ಕೊಟ್ಟಿದ್ರು ಪಾಠನ. ಅದನ್ನೇ ಮೊನ್ನೆ ಅಸೆಂಬ್ಲಿನಲ್ಲಿ ಸಂಧಿ ಅದ್ರ ಗೊತ್ತೇನಪ್ಪ ಅಂತ ಕೇಳಿದೆ. ನೋಡಿದೆ, ಬಹಳ ಎಂಜಾಯ್ ಮಾಡಿದ್ವಿ ಸರ್ ನಾವು. ಆಗಮ ಸಂಧಿ ಅಂತ ಹೇಳಿದ್ದು, ಸ್ವರ ಸಂಧಿ, ಬಹಳ ಖುಷಿ ಆಯ್ತು ಸರ್. ನನಗೆ ಬಹಳ ಪರ್ಸನಲಿ ಇಷ್ಟ ಆಗಿದೆ ಸರ್. ನೀವು ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ನೀವು ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ಬೇರೆ ಎಲ್ಲೂ ಹೋಗ್ಲಿಲ್ಲ, ಸ್ಟ್ರೈಟ್ ಸಾಹಿತಿಗಳು ಮನೆಗೆ ಹೋದ್ರಿ, ನಿಮ್ ಗೌರವ ತಿಳಿಸಿದ್ರಿ. ನಿಮ್ಮ ಈ ಕನ್ನಡ ಪ್ರೇಮ, ನಮ್ಮ ನುಡಿ ಬಗ್ಗೆ ಇರುವಂತ ನಿಮ್ಮ ಗೌರವ ನಮ್ಗೆಲ್ಲ ಬಹಳ ಇಷ್ಟ ಆಗುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ಊರುಗಳ ಹೆಸರನ್ನ ಕನ್ನಡಕ್ಕೆ ಬದಲಾಯಿಸಿದ್ರಿ. ನನಗೆ ಕನ್ನಡ ಭಾಷೆ ಬಗ್ಗೆ, ಬಿಕಾಸ್ ಅದು ನಮ್ಮ ತಾಯಿ ಭಾಷೆ, ಮಾತೃಭಾಷೆ. ಆ ಭಾಷೆಯನ್ನ ಪ್ರತಿಯೊಬ್ಬರು ಕೂಡ ಪ್ರೀತಿಸ್ಬೇಕು. ಯಾವುದೇ ಮಾತೃಭಾಷೆ ಆಗಿರಲಿ ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಅಭಿಮಾನ ಇಟ್ಕೋಬೇಕು. ಮತ್ತೆ ಈ ನಾಡಿನ ಭಾಷೆ ನೆಲದ ಭಾಷೆ, ಅದಕ್ಕೆ ಗೌರವ ಕೊಡ್ತಕ್ಕಂಥದ್ದು. ಅದಕ್ಕೆ ನಾವು ಪ್ರೈಮರಿ ಶಾಲೆ ಕೂಡ ಕನ್ನಡ ಮಾಧ್ಯಮದಲ್ಲೇ ನಡಿಬೇಕು ಅಂತಕ್ಕಂಥದ್ದು. ಹಾಗಾಗಿ ಮೊದಲಿಂದ ನನಗೆ ಭಾಷೆ ಬಗ್ಗೆ ಇದೆ. ಮತ್ತೆ ಅದಕ್ಕೆ ಬಹುಶಃ ನನಗೆ ರಾಮಕೃಷ್ಣ ಹೆಗಡೆಯವರು ಕನ್ನಡ ಕಾವಲು ಸಮಿತಿ, ನಾನೇ ಮೊದಲನೇ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಮಾಡಿದ್ರು. ಹಂಗಾಗಿ ಇವತ್ತಿಗೂ ಕೂಡ ನನಗೆ ಸಾಹಿತಿಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಅಭಿರುಚಿ ಇದೆ, ಗೌರವ ಇದೆ, ಅಭಿಮಾನ ಇದೆ. ಸೊ ಅದು ಈಗಲೂ ಮುಂದುವರ್ಕೊಂಡು ಹೋಗ್ತಾ ಇದೆ ಸರ್. ಒಂದೊಂದು ವಯಸ್ಸಲ್ಲಿ ಒಂದೊಂದು ವಿಷಯ ನಮ್ಮ ಹೃದಯ ಬಡಿತವನ್ನ ಹೆಚ್ಚಿಸುತ್ತೆ. ಹೈಸ್ಕೂಲ್ ಲೆವೆಲಲ್ಲಿ ಹಾರ್ಟ್ ರೇಸ್ ಆಗಿ ಇನ್ನೇನೋ ಒಂದು ಕಾರಣ ಇರುತ್ತೆ. ಈ ಕಾಲೇಜ್ ಲೆವೆಲ್ ಬಂದಾಗ ಹಾರ್ಟ್ ಬೇರೆ ಯಾವುದೋ ಕಾರಣಕ್ಕೆ ರೇಸ್ ಆಗುತ್ತೆ. ಈಗ ಈ ಪೊಸಿಷನ್ ಅಲ್ಲಿ ನಿಮ್ಗೆ ಈಗಲೂ ಎಕ್ಸೈಟ್ ಆಗುತ್ತಿರೋ ವಿಷಯ, ನಿಮಗೆ ಬಹಳ ತೃಪ್ತಿ ಕೊಡುವಂತ ವಿಷಯ ಯಾವ್ದು ಸರ್? ಚಿಕ್ಕ ಹುಡುಗ ಆಗಿದ್ದಾಗ 2 ಘಟನೆಗಳು ನನ್ನ ಮೇಲೆ ದೊಡ್ಡ ಪರಿಣಾಮ ಬೀರುದು. ನಮ್ಮ ಊರಿನಲ್ಲಿ ಬಹಳ ಜನರಿಗೆ ಕುಷ್ಕಿ ಜಮೀನು ಇರ್ತಿದ್ದದು, ಕೆಲವೇ ಜನರಿಗೆ ಮಾತ್ರ ತರಿ ಜಮೀನು ಇರ್ತಿದ್ದು. ಯಾರ ಮನೆಯಲ್ಲಿ ಭತ್ತ ಬೆಳೀತಾ ಇದ್ರು ಅವ್ರ ಮನೆಯಲ್ಲಿ ಆಗಾಗ್ಗೆ ಅನ್ನ ಮಾಡ್ಕೊಂಡು ಊಟ ಮಾಡೋರು. ಈ ಕುಷ್ಕಿ ಜಮೀನವರು ಯಾರು ಇರ್ತಿದ್ರು ಅವ್ರ ಹಬ್ಬ ಹರಿದಿನಗಳಿಗೆ ಮಾತ್ರ, ನೆಂಟರುಗಳು ಬಂದ್ರೆ ಮಾತ್ರ ಅನ್ನ ಮಾಡೋರು ಮನೆಯಲ್ಲಿ. ಅವ್ರ ಮನೆಯಲ್ಲಿ ಏನಾದ್ರು ಅವ್ರ ಮಕ್ಕಳಿಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ, ಜ್ವರ ಬಂದ್ರೆ, ಇನ್ಯಾವುದು ಬೇದಿ ಆತರ ಆದ್ರೆ, ಇಂಥ ಕಾಯಿಲೆಗಳು ಬಂದ್ರೆ ಅನ್ನ ಮಾಡೋರ್ ಮನೆ ಹತ್ರ ಅವ್ರ ಮಕ್ಕಳಿಗೆ ಮುದ್ದೆ ತಿನ್ಸಕ್ ಆಯ್ತಿರ್ಲಿಲ್ವಲ್ಲ, ಅದಕ್ಕೋಸ್ಕರವಾಗಿ ಒಂದು ಮಿಸ್ ಅನ್ನಕ್ಕೆ ಕಾಯ್ಕ ಕೂತ್ಕೊಳ್ಳೋರು. ನನಗಿದು ಏನಪ್ಪ ಇದು, ಇಂಥ ಸಮಾಜದಲ್ಲಿ ಈ ತರ ಎಲ್ಲ ಇರ್ತದೆ, ಮಕ್ಕಳಿಗೆ ಅನ್ನ ಕೊಡೋಕ್ಕೂ ಕೂಡ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ನಾನು ಮುಖ್ಯಮಂತ್ರಿ ಆದ್ಮೇಲೆ ಅದು ನನಗೆ ಅನುಭವದಿಂದ ನಾನು ನೋಡಿದ್ದರಿಂದ, ಕರ್ನಾಟಕದಲ್ಲಿ ಯಾರು ಕೂಡ ಹಸಿದು ಮಲಗಬಾರದು, 2 ಹೊತ್ತು ಊಟ ಮಾಡಲೇಬೇಕು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಿದೆ ಅಂತ ಹೇಳಿ ಇವತ್ತು ಉಚಿತವಾಗಿ 1,10,00,000 ಕುಟುಂಬಗಳಿಗೆ ಸುಮಾರು 4 ಕೋಟಿ ಜನರು
ಇವತ್ತು ಒಂದು ತಲಾ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಎಲ್ಲ ಜನರು ಕೂಡ 2 ಹೊತ್ತು ಊಟ ಮಾಡ್ತಾ ಇದ್ದಾರೆ. ಸೊ ಈಗ ನಿಮ್ಗೆ ಎಕ್ಸೈಟ್ ಆಗ್ತಿರೋ ವಿಷಯ ಅದು, ಹಸುವಿಲ್ಲದೆ ಹಸುಮುಕ್ತ ರಾಜ್ಯ ಆಗ್ಬೇಕು. ಇವರು ಜಯರಾಮಯ್ಯ ಅಂತೇಳಿ ಬುಡುಬುಡಿಕೆ ಜಾತಿ ಅಂತ ಒಂದು ಸ್ಮಾಲ್ ಕಮ್ಯುನಿಟಿ, ಮೈಕ್ರೋಸ್ಕೋಪಿಂಗ್ ಕಮ್ಯುನಿಟಿ ನಮ್ಮ ಜಾತಿ ವ್ಯವಸ್ಥೆನಲ್ಲಿ. ಪಾಪ ಅಂತ್ಯವರು ಪೋಸ್ಟ್ ಗ್ರಾಜುಯೇಷನ್ ಓದಕ್ ಬಂದಿದ್ದಾರೆ ಅಂತಲ್ಲ, ನನಗೊಂದು ಬಹಳ ಖುಷಿ ಆಯ್ತಾ ಇತ್ತು. ಆಗ ಇವರಿಗೆ ಜಾತಿ ನನ್ನ ಜಾತಿ ಹೇಳೋದಕ್ಕೆ ಎಲ್ಲ ಕೆಲವರು ಹೀಯಾಳಿಸಿದ್ರು ನನಗೆ ಅಂತ ಬಂದು ಹೇಳಿದ್ರು. ಅವ್ರು ಯಾರು ತೋರ್ಸಪ್ಪ ಇಲ್ಲ, ಅವ್ರು ಸರಿಯಾಗಿ ಪಾಠ ಹೇಳೋಣ ಅಂತ ಹೇಳಿದೆ ನಾನು. ಸೊ ನಾನು ಮೊದಲಿಂದ ಕೂಡ ಈ ಜಾತಿ ವ್ಯವಸ್ಥೆಗೆ, ಆಕಸ್ಮಿಕವಾಗಿ ಹುಟ್ಟಿರ್ತೀವಿ ಯಾವುದೋ ಜಾತಿನಲ್ಲಿ, ಅದನ್ನೇ ಹಣೆಪಟ್ಟಿ ಕಟ್ಕೊಂಡು ಸಾಯ್ಬೇಕಾಗಿಲ್ಲ ನಾವು. ಮನುಷ್ಯರಾಗಿ ಬದುಕ್ತಕ್ಕಂಥದ್ದನ್ನು ಮಾಡ್ಬೇಕು. ಅದರಿಂದ ಜಾತಿ ಹೆಸರು ಮೇಲೆ ನಮ್ಮ ಯೋಗ್ಯತೆ ಅಳಿಯೋದು, ನಮ್ಮನ್ನ ಅದನ್ನ ಆ ರೀತಿ ಗುರುತಿಸೋದು ಖಂಡಿತ ವೆರಿ ಬ್ಯಾಡ್. ಅಬ್ಸಲ್ಯೂಟ್ಲಿ. ಅದರಿಂದ ಅದಕ್ಕೆ ನಾನು ಮೊದಲಿಂದ ವಿರೋಧ ನಾನು ಇದಕ್ಕೆ. ಸರ್, ನಿಮ್ಮ ಗೆಳೆಯರೊಬ್ರು ಹೇಳ್ತಾ ಇದ್ರು, ಅವ್ರ ಮನೆ ಮುಂದೆ ಕಾಲ್ ತೊಳಿಯಕ್ಕೆ ಅಂತ ನೀರ್ ಇಟ್ಟಿರ್ತಾರಂತೆ, ಅದನ್ನ ಕುಡಿಬೇಕು ಅಂತ ಹೇಳ್ತಾರಂತೆ ಇನ್ನೊಬ್ರಿಗೆ. ಅದು ಯಾವ ಘಟನೆ ಅದು? ಇಲ್ಲ, ಅದಿಲ್ಲ. ನಮ್ಮ ಊರು ಪಕ್ಕದಲ್ಲಿ ಈ ವೀರ್ ಮಕ್ಕಳು ಕುಣಿತಿದ್ವಲ್ಲ, ಬೇರೆ ಊರಲ್ಲಿ ಹಬ್ಬಗಳಾದ್ರೆ ಕರ್ಕೊಂಡು ಹೋಗ್ತಿದ್ರು. ಮರಳಿ ಉಂಡಿ ಅಂತ ಪಕ್ಕದಲ್ಲಿ ನಮ್ಮ ಊರ ಹತ್ರ. ಆ ಊರಿನಲ್ಲಿ ಒಂದು ಹಬ್ಬ ನಡೀತಾ ಇತ್ತು. ಹಬ್ಬಕ್ಕೆ ನಮ್ಮನ್ನ ಎಲ್ಲ ವೀರ್ ಮಕ್ಕಳನ್ನೆಲ್ಲ ಕುಣಿಲಿಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಒಂದ್ ಮನೆಯಲ್ಲಿ ನಮಗೆ ಊಟಕ್ಕೆ ಕರ್ಕೊಂಡು ಹೋದ್ರು, ನನಗೆ ನಮ್ಮ ಅಪ್ಪನಿಗೆ. ಅಲ್ಲಿ ನಾವು ಕಾಲ್ ತೊಳಿಲಿಕ್ಕೆ, ಸ್ನಾನ ಮಾಡ್ಲಿಕ್ಕೆ ಅಂಡೆ ಕಡಾಯಿ ಅಂತ ಇವೆಲ್ಲ ಕಡಾಯಿ ಅಂತ ಇಟ್ಟಿರ್ತೀವಿ. ಆ ನೀರು ಕೊಟ್ರು ನಮ್ಗೆ ಕುಡಿಯಕ್ಕೆ, ಕೈ ತೊಳಿಯಕ್ಕೆ, ಕುಡಿಯಕ್ಕೆ. ನಾನು ಅವಾಗ ನಮ್ಮ ಅಪ್ಪನಿಗೆ ಹೇಳಿದೆ, ಇಲ್ಲಿ ನಾನು ಊಟ ಮಾಡಲ್ಲ ನಾನು ಅಂತ. ಇಲ್ಲಿ ನಮಗೆ ಇಲ್ಲಿ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದಾರೆ, ನಮ್ಗೆ ಈ ನೀರು ಕೊಡ್ತಾ ಇದಾರೆ, ನಾನು ನೀರು ಕುಡಿಯಲ್ಲ, ನಾನು ಊಟ ಮಾಡಲ್ಲ. ಊಟ ಮಾಡದೆ ಬಂದ್ಬಿಟ್ಟೆ ನಾನು ಆಗ ಹೈಸ್ಕೂಲ್ ನಲ್ಲಿ ಇದ್ದೆ. ಇದು ಒಂದು ನನಗೆ ಮರೆಯಲಾಗದಂತ ಒಂದು ಘಟನೆ ಇದು. ಸರ್, ಈ ಕಾಲದಲ್ಲೂ ಅದಿದೆ, ಬಟ್ ಆ ಕಾಲದಲ್ಲಿ ಇನ್ನೂ ಕ್ರೂರವಾಗಿದ್ದಿರ್ಬೇಕು. ಇನ್ನೂ ಬಹಳ ಕ್ರೂರವಾಗಿತ್ತು ಆಗ. ಈಗ ಕಡಿಮೆ ಆಗ್ತಾ ಇದೆ. ಸೊ ನಾವು ಪಕ್ಕದೂರ್ಗೆ ಹೋಗಿದ್ದೆ ಒಂದ್ಸಾರಿ. ಅವಾಯ್ ಚಪ್ಪಲಿ ಹಾಕೊಂಡು ಹೋಯ್ತಾ ಇದ್ದೆ ಊರಿನಲ್ಲಿ. ನಮ್ಮ ಊರ್ ಒಳಗಡೆ ಚಪ್ಪಲಿ ಹಾಕೊಂಡು ತಿರ್ಗಾಡಬಾರ್ದು ಅಂತ ಹೇಳಿ ಆ ಚಪ್ಪಲಿನ ನನ್ನ ಕೈಲಿ ಹಿಡ್ಕೊಂಡು ಹೋಗು ಅಂತಂದ್ರು. ನಾನು ಅಲ್ಲಿ ಊರೊಳಗಡೆ ಹೋಗಲ್ಲ, ವಾಪಸ್ ಬಂದ್ಬಿಟ್ಟೆ. ವಾಪಸ್ ಬಂದು ನಮ್ಮೂರು ಬರೀ ನೀವು ಪಾಠ ಕಲಿಸ್ತೀನಿ ಅಂದ್ಬಿಟ್ಟು. ರೈಟ್ ಸರ್. ನಿಮ್ಮ ಗೆಳೆಯರು ಹೇಳ್ತಾ ಇದ್ರು ಅದೇನೋ ಕ್ವಶನ್ ಪೇಪರ್ ಲೀಕ್ ಆಯ್ತು ಅಂತೇನೋ. ನಾ ಫೈನಲ್ LLB ಇರುವಾಗ ಇವನು ಒಳ್ಳೆ ಸ್ನೇಹಿತ ನನಗೆ, ಕಾಡಯ್ಯ. ಒಂದು ಕ್ವಶನ್ ಪೇಪರ್ ಸಿಕ್ಕಿದೆ ಅಂತ ತಗೊಂಡ್ಬಿಟ್ಟ. ಆ ಪೇಪರ್ ನಮ್ಮ ಹಿಂದಿನ ಬ್ಯಾಚ್ನ ಅವ್ರದ್ದು. ಸರಿ, 2 ಪೇಪರ್ ತಂದ್ಕೊಟ್ಬಿಟ್ಟಿದ್ದ. ಒಂದು ಎವಿಡೆನ್ಸ್ ಆಕ್ಟ್ದು, ಇನ್ನೊಂದು ರೂಲ್ಸ್ ಆಫ್ ಬಿಸಿನೆಸ್ ಅಂತ ಇನ್ನೊಂದು ಪೇಪರು. ಆ 2 ಪೇಪರ್ದು ಕ್ವಶನ್ ಪೇಪರ್ ತಂದ್ಕೊಟ್ಬಿಟ್ಟ ನನಗೆ ಮತ್ತು ಅಣ್ಣೇಗೌಡ ಅನ್ನೋರಿಗೆ. ನಾವಿಬ್ರು ಅದನ್ನೇ ಓದ್ಕೊಂಡು ಹೋದೋ. ಒಂದು ಬಂದಿಲ್ಲ ಪ್ರಶ್ನೆ. ಅಣ್ಣೇಗೌಡ ಎದ್ದೊಳ್ಳ ಅವ್ರ ಆ ಕಡೆ ಹೋಗಿ ಬಂದಿದ್ದಾರೆ ಕಡೆ.